ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಸಹನೆ ತಾಳ್ಮೆ ತಳ್ಕೊಳ್ಳೋ ಶಕ್ತಿ ಕೊಡಲಿ ದೇವರು. ಮತ್ತು ನಮ್ಮ ತಾಲೂಕಲ್ಲಿ ಮತ್ತೆ ಒಂದು ತಿಂಗಳೊಳಗಡೆ ಹುಟ್ಟಿ ಬಾ ಅಂತ ಹೇಳಿ ಆ ದೇವರಲ್ಲಿ ಕೇಳ್ಕೊಂತ ಧನ್ಯವಾದಗಳು ದೊಡ್ಡಪ್ಪ, ಧನ್ಯವಾದಗಳು. ಅಭಿವೃದ್ಧಿ ಕಾರ್ಯಗಳು 2 ಸಾರಿ ಮಂತ್ರಿ ಆಗಿದ್ದಾಗಲೂ ಸಹ ಬಹಳಷ್ಟು ಕೆಲಸಗಳನ್ನು ಪಾವಗಡ ತಾಲೂಕಿನಲ್ಲಿ ಎಲ್ಲ ತಾಲೂಕಿನ ಜನತೆ ಕೆಲಸ ಮಾಡಿದ್ದಾರೆ. ಹಾಗೂ ನನಗೆ ಬಹಳ ಆತ್ಮೀಯರಾಗಿದ್ದರು, ಬಹಳ ಹಿತೈಷಿಗಳು ಆಗಿದ್ದರು. ಹಾಗೆ ಅವರ ಅಕಾಲಿಕ ನಿಧನದಿಂದ ಪಾವಗಡ ತಾಲೂಕು ರಾಜಕೀಯವಾಗಿ ತುಂಬ ಬಡವಾಗಿದೆ ಅಂತ ಹೇಳೋದು ಬಯಸ್ತೀನಿ. ಅವರಿಗೆ ದೇವರು ಸ್ವರ್ಗದ ಬಾಗಿಲನ್ನು ತೆಗೆಯಬೇಕು. ಹಾಗೆ ಅವರ ಮಗ ಸಹ ಶಾಸಕರಾಗಿದ್ದಾರೆ. ಅವ್ರ ತಂದೆ ಸಹ ಯಾವುದೇ ತಾಲೂಕಿನ ಯಾವುದೇ ಜನರಲ್ಲಿ ಯಾರನ್ನೂ ಎದುರು ಮಾತಾಡ್ತಕ್ಕಂಥ ಒಂದು ಪರಿಚಯವನ್ನು ಬೆಳೆಸ್ಕೊಂಡಿದ್ರು ವೆಂಕಟರಮಣಪ್ಪನವರು. ಅವ್ರ ಮಗನೂ ಸಹ ಹಾಗೆ ಬೆಳೆಸ್ಕೊಂಡು ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಹೇಳಿಬಿಟ್ಟು ನಾನು ಅವರಿಗೆ ಸಂತಾಪ. ಸುಮಾರು 40 ವರ್ಷದಿಂದ ಅವರು ಪರಿಚಯ ಇದ್ದಾರೆ. ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾಗಲೂ ಸಹ ಪರಿಚಯ ಇದ್ದಾರೆ. ಮಂತ್ರಿಗಳು ಮಂತ್ರಿಗಳಾಗಿದ್ದಾಗ ಸಹ ಪರಿಚಯ ಇದ್ದಾರೆ. ಯಾವುದೇ ಕಷ್ಟಗಳನ್ನು ಅವ್ರ ಹತ್ರ ಯಾರೇ ಕಾನೂನುಗಳು ಹೇಳಿದ್ರು ಸಹ ಅವ್ರು ಕೇಳಿಸ್ಕೊಂಡು ಸಾಧ್ಯವಾದಷ್ಟು ಪರಿಹಾರ ಕೊಡೋ ಥರ ಅವರು ಮಾಡ್ತಾಯಿದ್ರು. ಆ ಶಕ್ತಿ ಮುಂದೆ ಬರ್ತಕ್ಕಂಥ ಯಾವುದೇ ರಾಜಕಾರಣಿಗಳಿಗೆ ಇರೋದಿಲ್ಲ ಅಂತ ನಮ್ಮ ಅನಿಸಿಕೆ. ಸನ್ಮಾನ್ಯ ವೆಂಕಟರಮಣಪ್ಪನವರು ಭಾಳ ಹಠವಾದಿ ಅಧಿಕಾರಿಗಳು. ಯಾವುದೇ ಕೆಲಸ ಆಗಬೇಕು ಅಂತಂದರೆ ಸರ್ಕಾರದಲ್ಲಾಗಲಿ ತಾಲ್ಲೂಕಿನಲ್ಲಾಗಲಿ ಯಾವುದೇ ಆಗಲಿ ಯಾವುದೇ ಕೆಲಸ ಹಠವಿಟ್ಟು ಅವ್ರು ಹೇಳಿದ ಕೆಲಸ ಮಾಡೋ ತನಕ ಅವರು ಮಂತ್ರಿಗಳನ್ನಾಗಲಿ ಹೊರಗಡೆ ರೂಮಿಂದನೇ ಬಿಡ್ತಾ ಇರಲಿಲ್ಲ. ಆ ಥರ ರಾಜಕಾರಣಿ ಅವರು. ಅದಕ್ಕೋಸ್ಕರ ಪಾವಗಡ ಭಾಳಷ್ಟು ಅವರಿದ್ದ ಕಾಲದಲ್ಲಿ ಅಭಿವೃದ್ಧಿ ಆಗಿದೆ. ಭಾಳ ಆಟವಾದಿ, ಏನು ಕೆಲಸ ಹೇಳಿದ್ರು ಆಗ ತನಕ ಸರ್ಕಾರದ ಕೆಲಸದಲ್ಲಿ ಬಿಡ್ತಾ ಇರಲಿಲ್ಲ. ಅವರ ಮಂತ್ರಿಗಳನ್ನಾಗಲಿ ಮುಖ್ಯಮಂತ್ರಿಗಳನ್ನಾಗಲಿ 10 ಸಾರಿ ಯಾರು ಹೋಗಿ ಆ ಕೆಲಸ ಮಾಡಿಸ್ಕೊಂಡೇ ಬರ್ತಾಯಿದ್ರು. ಅಂಥ ರಾಜಕಾರಣಿನ ಇವತ್ತಿನವರೆಗೂ ನೋಡಿಲ್ಲ, ಮುಂದೆ ನೋಡ್ತಿದ್ರು ಗೊತ್ತಿಲ್ಲ. ಸುಮಾರು 40 ವರ್ಷದಿಂದ ಅವರು ಪರಿಚಯ ಇದ್ದಾರೆ. ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾಗಲೂ ಸಹ ಪರಿಚಯ ಇದ್ದಾರೆ. ಮಂತ್ರಿಗಳು ಮಂತ್ರಿಗಳಾಗಿದ್ದಾಗ ಸಹ ಪರಿಚಯ ಇದ್ದಾರೆ. ಯಾವುದೇ ಕಷ್ಟಗಳನ್ನು ಅವ್ರ ಹತ್ರ ಯಾರೇ ಕಾನೂನುಗಳು ಹೇಳಿದ್ರು ಸಹ ಅವ್ರು ಕೇಳಿಸ್ಕೊಂಡು ಸಾಧ್ಯವಾದಷ್ಟು ಪರಿಹಾರ ಕೊಡೋ ಥರ ಅವರು ಮಾಡ್ತಾಯಿದ್ರು. ಆ ಶಕ್ತಿ ಮುಂದೆ ಬರ್ತಕ್ಕಂಥ ಯಾವುದೇ ರಾಜಕಾರಣಿಗಳಿಗೆ ಇರೋದಿಲ್ಲ ಅಂತ ನಮ್ಮ ಅನಿಸಿಕೆ.